The next question is the fraction equivalent to 5/8 having numerator 80 is. See, ಮತ್ತೆ equivalent fraction question ಬಂದಿದೆ. See, 5/8 ಗೆ equivalent ಆಗಿರೋ fraction find ಮಾಡಬೇಕು. ಆದ್ರೆ ಕಂಡೀಷನ್ ಏನು ಹೇಳ್ತಿದ್ದಾರೆ, ನ್ಯೂಮರೇಟರ್ ಅಲ್ಲಿ ಓಕೆ, ನ್ಯೂಮರೇಟರ್ ಅಲ್ಲಿ 8 ಇರಬೇಕಂತೆ. See, ನ್ಯೂಮರೇಟರ್ ಅಲ್ಲಿ 8 ಇರಬೇಕು. ಸೊ ನೋಡಿ, ಈಗಾಗಲೇ ನಾನು ಏನು ಹೇಳಿದೆ, ಇಕ್ವಿವಾಲೆಂಟ್ ಫ್ರಾಕ್ಷನ್ ಸಿಗಬೇಕಾಗಿತ್ತಂದ್ರೆ ನ್ಯೂಮರೇಟರ್ ಗೆ ಸೇಮ್ ನಂಬರ್ ಇಂದ ಏನ್ ನಂಬರ್ ಇಂದ ನೀವು ಮಲ್ಟಿಪ್ಲೈ ಮಾಡ್ತೀರೋ ಡಿನೋಮಿನೇಟರ್ ಗೆ ಕೂಡ ಅದೇ ನಂಬರ್ ಇಂದ ಮಲ್ಟಿಪ್ಲೈ ಮಾಡಬೇಕು. ಸಿ ಓಕೆ, ಅಥವಾ ನ್ಯೂಮರೇಟರ್ ಗೆ ಯಾವ ನಂಬರ್ ಇಂದ ಡಿವೈಡ್ ಮಾಡ್ತೀರೋ ಅದೇ ನಂಬರ್ ಇಂದ ಡಿನೋಮಿನೇಟರ್ ಕೂಡ ಡಿವೈಡ್ ಮಾಡಬೇಕು. ಸಿ ಇಲ್ಲಿ ನೋಡಿ, 5 ಇದೆ ನನ್ನ ನ್ಯೂಮರೇಟರ್ ಅಲ್ಲಿ, ಈ ನ್ಯೂ ಇಕ್ವಿವಾಲೆಂಟ್ ಫ್ರಾಕ್ಷನ್ ಅಲ್ಲಿ 80 ಇದೆ. ಸಿ 5 ಗಿಂತ 80 ಮೋರ್ ಇರೋದ್ರಿಂದ 5 ಗೆ ಮಲ್ಟಿಪ್ಲೈ ಮಾಡಿದ್ದಾರೆ. ಸಿ 5 ಗೆ ಮಲ್ಟಿಪ್ಲೈ ಮಾಡಿದಾಗ 80 ಸಿಗ್ತಾ ಇದೆ. ಯಾವ ನಂಬರ್ ಇಂದ ಮಲ್ಟಿಪ್ಲೈ ಮಾಡಿದ್ದಾರೆ ಅಂದ್ರೆ ಈ 80 ಗೆ 5 ಇಂದ ಡಿವೈಡ್ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಸಿ 5 1 ಟೈಮ್ಸ್ 5, ಏನು ರಿಮೈಂಡರ್ ಉಳಿತು, 8 ನಲ್ಲಿ 5 ಮೈನಸ್ ಮಾಡಿದಾಗ 3, 5 16s ಓಕೆ, 5 16s 80, 5 16 times is equal to 80 ಅಂತಂದ್ರೆ 5 ಗೆ 16 ಇಂದ ಮಲ್ಟಿಪ್ಲೈ ಮಾಡಿದಾಗ ನ್ಯೂಮರೇಟರ್ 80 ಆಗಿದೆ. ಸೊ ಈ 8 ಗೂ ಕೂಡ ನಾವು ಯಾವ ನಂಬರ್ ಇಂದ ಮಲ್ಟಿಪ್ಲೈ ಮಾಡಬೇಕು, 16 ಇಂದಲೇ ಮಲ್ಟಿಪ್ಲೈ ಮಾಡಬೇಕು ಟು ಗೆಟ್ ಈಕ್ವಿವಾಲೆಂಟ್ ಫ್ರಾಕ್ಷನ್. ಸಿ 8 16 times 8 ಆಗುತ್ತೆ, 6 8s 48, 6 8 times 48 carry 4. Okay, 8 1s 8, 8 plus 4 is equal to 12 ಅಂದ್ರೆ 128 ಆಗುತ್ತೆ. See, 5/8 ಗೆ equivalent ಆಗಿರುವಂತ fraction with numerator 80 ಏನಾಗಿದೆ ಅಂತಂದ್ರೆ 80/128. Okay, 80/128. ಇದು ಯಾವ fraction ಅಲ್ಲಿ ಇದೆ ನೋಡಿ. See, option C is the correct one. Okay, option C is the correct